ಮಕ್ಕಳ ಇವತ್ತಿನ ದಿನ ಅನುವಾದದ ಬಗ್ಗೆ ಟ್ರಾನ್ಸ್ಲೇಷನ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಇಲ್ಲಿ ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಗದ್ಯಾಂಶ ಅಂದರೆ ಲೆಸನ್ ಮಧ್ಯದಲ್ಲಿ ಬರುವಂಥ ಸೆಂಟೆನ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ನ ನೀವು ಟ್ರಾನ್ಸ್ಲೇಷನ್ ಮಾಡಿ, ಅಂದರೆ ಕನ್ನಡದಲ್ಲಿ ಬರೋರಾದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬರೋರಾದರೆ ಇಂಗ್ಲೀಷಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದು शनि ग्रह सबसे बड़ा उपग्रह टाइटन है. शनि ग्रह का सबसे बड़ा उपग्रह टाइटन है. यह हमारा चंद्रमा से भी बड़ा है. इसका व्यास 5150 ಕಿಲೋಮೀಟರ್ है. ಇದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ ನೋಡಿ, ಕನ್ನಡದಲ್ಲಿ ಏನಿದೆ, ಟೈಟಾನ್ ಶನಿಗ್ರಹ ದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಉಪಗ್ರಹ ಕನ್ನಡದಲ್ಲೂ ಸೇಮ್ ಬರುತ್ತೆ, ಹಿಂದಿಲೂ ಸೇಮ್ ಬರುತ್ತೆ. ಇದು ನಮ್ಮ ಚಂದ್ರನಿಗಿಂತಲೂ ದೊಡ್ಡದು. ಇದರ ವ್ಯಾಸವು, ವ್ಯಾಸ ಮೀನ್ಸ್ ಸುತ್ತಳತೆ ಅಂತ ಹೇಳ್ತೀವಲ್ಲ, ಆ ಸುತ್ತಳತೆ 5150 ಅಂದರೆ 5150 ಕಿಲೋಮೀಟರ್ ಇದೆ ಅಂತ ನೀವು ಬರಿಬೇಕಾಗುತ್ತೆ. ಇಂಗ್ಲೀಷಲ್ಲಿ ಏನು ಬರುತ್ತೆ, ಟೈಟಾನ್ ಈಸ್ ದ ಬಿಗ್ಗೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ planet Saturn. It is bigger than the moon. Its diameter is 5150 ಕಿಲೋಮೀಟರ್. ಈ ರೀತಿ ನೀವು ಬರೀಬೇಕಾಗತ್ತೆ. ಕೆಲವೊಂದು ಟ್ರಾನ್ಸ್ಲೇಷನ್ನು ನಿಮಗೆ ಬರೆಯೋಕ್ಕೆ ಇಂಗ್ಲೀಷ್ ಈಸಿ ಆದರೆ ಇಂಗ್ಲೀಷು ಸ್ಪೆಲ್ಲಿಂಗಲ್ಲಿ ಓದ್ಕೊಂಡು ಬಂದು ಬರಿಬೋದು. ಇಲ್ಲ ನಾವು ಕನ್ನಡ ಮೀಡಿಯಂ ಹುಡುಗರು, ನಮಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅನ್ನೋದಾದರೆ ಕನ್ನಡದಲ್ಲಿ ಬರಿಬೋದು. ಇಲ್ಲ ನಾವು ಆ್ಯಾವ್ರೇಜು, ನಮಗೆ ಎರಡು ಕನ್ಫ್ಯೂಷನ್ ಬರುತ್ತೆ ಬರೆಯೋದಕ್ಕೆ ಅಂದರೆ ಎರಡನ್ನೂ ಬರೀರಿ. ಆದರೆ ಬರೋದು ನಿಮಗೆ 3 ಮಾರ್ಕ್ಸು. ಅದರಲ್ಲಿ ಮಿಸ್ಟೇಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾವುದ್ರಲ್ಲಿ ಬರೆದ್ರೂ ಎರಡು ಬರೆದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಒಂದರಲ್ಲಾದರೂ ಕರೆಕ್ಟ್ ಆನ್ಸರ್ಸ್ಗೆ ಅವರು ಫುಲ್ ಮಾರ್ಕ್ಸ್ ಕೊಡ್ತಾರೆ ಅಂತ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ನು ಇಲ್ಲಿ ಮಹಿಳಾ ಕಿ ಸಾಹಸಿಕತ ಕೊಟ್ಟಿದ್ದಾರೆ. ಇಲ್ಲಿ ಸತ್ಯದ್ದು, ಸತ್ಯ ಕಿ ಮಹಿಮಾ ಅಪಾರ್ ಹೈ. ಸತ್ಯ ಅತ್ಯಂತ ಶಕ್ತಿಶಾಲಿ ಹೈ, ಅತಃ ಹಮೇ ಸತ್ಯ ಬೋಲ್ನೆ ಕಾ ಅಭ್ಯಾಸ್ ಕರ್ನಾ ಚಾಹಿಯೇ. ಇದರಲ್ಲಿ ಕನ್ನಡದಲ್ಲಿ ಏನು ಬರುತ್ತೆ, ಸತ್ಯ ಮಹಿಮೆ ಅಪಾರ, ಸತ್ಯದ ಮಹಿಮೆ ಅಪಾರ. ಸತ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ ಅಂದರೆ ಪವರ್ಫುಲ್ ಆಗಿದೆ. ಆದ್ದರಿಂದ ನಾವು ಸತ್ಯವನ್ನು ಮಾತನಾಡುವ ಅಭ್ಯಾಸ ಮಾಡಬೇಕು. ಆದ್ದರಿಂದ ನಾವು ನಮ್ಮ ಲೈಫಲ್ಲಿ ನಾವು ಸತ್ಯವನ್ನೇ ಮಾತಾಡೋದನ್ನು ಕಲಿಬೇಕು ಅಂತ ಕನ್ನಡದಲ್ಲಿ. ನೆಕ್ಸ್ಟ್ ಇಂಗ್ಲೀಷಲ್ಲಿ, ಗ್ರೇಟ್ನೆಸ್ ಆಫ್ ಟ್ರೂತ್ ಈಸ್ ಹ್ಯೂಮನ್ಸ್ ಅಂದರೆ ಗ್ರೇಟ್ ಆಗಿರುತ್ತೆ ಸತ್ಯ ಅನ್ನೋದು. ಟ್ರೂತ್ ಈಸ್ ವೆರಿ ಪವರ್ಫುಲ್, ಸೊ ವಿ ಶುಡ್ ಪ್ರಾಕ್ಟೀಸ್ ಸ್ಪೀಕಿಂಗ್ ಟ್ರೂತ್. ಅಂದರೆ ನಾವು ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಬೇಕು ಟ್ರೂತ್, ಸತ್ಯವನ್ನು ಹೇಳೋದಕ್ಕೆ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಕರ್ನಾಟಕ ಕಿ ಪ್ರಾಕೃತಿಕ್ ಸೌಂದರ್ಯ ನಯನ ಮನೋಹರ ಹೈ ಅಂದರೆ ನಯನ ಮನೋಹರವಾಗಿದೆ ಅಂತ. ಕೆಲವೊಂದು ಸೆಂಟೆನ್ಸು ಹಿಂದಿಲಿ ಕನ್ನಡದಲ್ಲಿ ಸೇಮ್ ಬರುತ್ತೆ, ಸಿಮಿಲರ್ ಆಗಿ. ಪಶ್ಚಿಮ ಮೇ ವಿಶಾಲ್ ಅರಬ್ಬಿ ಸಮುದ್ರ ಹೈ. ಪಶ್ಚಿಮದಲ್ಲಿ ವಿಶಾಲವಾದಂತಹ ಅರಬ್ಬಿ ಸಮುದ್ರ ಇದೆ. ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತಮಾಲಾಯೇ ಹೈ ಅಂದರೆ ನೀಲಗಿರಿ ಪರ್ವತಮಾಲಾಯೇ ಇದೆ. ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ, ಕರ್ನಾಟಕದ ಪ್ರಕೃತಿ ಸೌಂದರ್ಯವು ನಯನ ಮನೋಹರವಾಗಿದೆ. ಪಶ್ಚಿಮದಲ್ಲಿ ವಿಶಾಲ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ನೀಲಗಿರಿಯ ಪರ್ವತ ಶ್ರೇಣಿಗಳಿವೆ ಅಂತ ಬರಿಬೇಕಾಗತ್ತೆ. ಅದನ್ನೇ ಇಂಗ್ಲೀಷಲ್ಲಿ ನೀವು, ದ ಬ್ಯೂಟಿ ಆಫ್ ನೇಚರ್ ಇನ್ ಕರ್ನಾಟಕ ಈಸ್ ಫೆಸಿನೇಟಿಂಗ್. ದ ವಾಸ್ಟ್ ಅರ್ಬೈನ್ ಸೀ ಲೈನ್ಸ್ ಟು ದ ವೆಸ್ಟ್. ನೀಲಗಿರಿ ಮೌಂಟೇನ್ ರೇಂಜ್ ಈಸ್ ದ ಸೌತ್ ಆಫ್ ಕರ್ನಾಟಕ. ಈ ರೀತಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್, ಆಜ್ ಹಮ್ ಸಭಿ ಇಂಟರ್ನೆಟ್ ಕಾ ಉಪಯೋಗ ಕರ್ತೆ ಹೈ. ಇವಾಗ ನಾವು ಇಂಟರ್ನೆಟ್ ಉಪಯೋಗ ಮಾಡ್ತಾ ಇದ್ದೀವಲ್ವಾ, ಅದ್ರ ಬಗ್ಗೆ. ಯಹ ಹಮಾರಿ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಸಚ್ಮುಚ್ ಇಂಟರ್ನೆಟ್ ಏಕ್ ವರದಾನ್ ಹೈ. ಇದು ನಾವೆಲ್ಲರೂ ಅಂತರ್ಜಾಲ ಅಂದ್ರೇನು, ಇಂಟರ್ನೆಟ್, ಅಂತರ್ಜಾಲವನ್ನು ಉಪಯೋಗಿಸುತ್ತಿದ್ದೇವೆ. ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. ನಿಜವಾಗಿಯೂ ಅಂತರ್ಜಾಲ ಒಂದು ವರದಾನವಾಗಿದೆ. ವರದಾನ ಅಂದರೆ ಗಾಡ್ ಗಿಫ್ಟ್ ಅಂತ ಹೇಳ್ತೀವಲ್ಲ ಅದು. ಇದನ್ನು ಇಂಗ್ಲೀಷಲ್ಲಿ, ಟುಡೇ ವಿ ಆಲ್ ಯೂಸ್ ಇಂಟರ್ನೆಟ್. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಮಾಡರ್ನ್
ಲೈಫ್ ಸ್ಟೈಲ್. ರಿಯಲಿ ಇಂಟರ್ನೆಟ್ ಈಸ್ ಬೂನ್. ಅಂದರೆ ಇಂಟರ್ನೆಟ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡ್ತಾ ಇಲ್ಲ ಈಗಿನ ಕಾಲದಲ್ಲಿ. ಅದ್ರ ಬಗ್ಗೆ ಒಂದು ಹೇಳಿದ್ದಾರೆ. नेक्स्ट, प्रकृति हमारी माता है, इसलिए हमें प्राकृतिक संपत्ति का सदुपयोग करना चाहिए. अपने पर्यावरण के ಸ್ವಚ್ಛ ರಖನಾ ಚಾಹಿಯೆ. ಅಂದರೆ ನಮ್ಮ ಪರ್ಯಾವರಣವನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಂತ. ಇದರಲ್ಲಿ ನೋಡಿ, ಪ್ರಕೃತಿ ನಮ್ಮ ತಾಯಿ, ಆದ್ದರಿಂದ ನಾವು ಪ್ರಾಕೃತಿಕ ಸಂಪತ್ತನ್ನು ಸದ್ಬಳಕೆ ಮಾಡಬೇಕು. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ, ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಅಂದರೆ, ನೇಚರ್ ಈಸ್ ಅವರ್ ಮದರ್. ನೇಚರ್ ಅನ್ನೋದು ಯಾವುದು? ಪ್ರಕೃತಿ. ಸೊ ವಿ ಶುಡ್ ಯೂಸ್ ದ ನ್ಯಾಚುರಲ್ ರಿಸೋರ್ಸಸ್ ಇನ್ ಎ ಕರೆಕ್ಟ್ ವೇ. ಅಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಇಟ್ ಈಸ್ ಅವರ್ ಡ್ಯೂಟಿ ಟು ಕೀಪ್ ಅವರ್ ನೇಚರ್ ಕ್ಲೀನ್. ನಾವು ನಮ್ಮ ನೇಚರ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, टाइटन शनि ग्रह का उपग्रह है. टाइटन हमारा चंद्र में भी बड़ा है, चंद्र में से भी बड़ा है. इसका व्यास 5150 किलोमीटर है. ಆಲ್ರೆಡಿ ಇದನ್ನು ಹೇಳಿದಾರಲ್ಲ, ಅದನ್ನು ರಿಪೀಟೆಡ್ ಕೇಳಿದ್ದಾರೆ. ಟೈಟಾನ್ ಶನಿ ಗ್ರಹದ ಉಪಗ್ರಹವಾಗಿದೆ. ಟೈಟಾನ್ ನಮ್ಮ ಚಂದ್ರನಿಗಿಂತಲೂ ದೊಡ್ಡದು. ಇದರ ವ್ಯಾಸ 5150 ಕಿಲೋಮೀಟರ್ ಆಗಿದೆ. ಟೈಟಾನ್ ಈಸ್ ಎ ನ್ಯಾಚುರಲ್ satellite of Saturn. It is bigger than the moon. Its diameter is 5150 kilometers. Next, शनि ग्रह सौरमंडल का दूसरा बड़ा ग्रह है. यह पृथ्वी से करीब 750 गुना बड़ा है. शनि ग्रह का व्यास 100 ಅಂದರೆ 116,000 ಕಿಲೋಮೀಟರ್ है. ಅಂದರೆ ಅದ್ರ ಎಷ್ಟು ವ್ಯಾಸ ಬಂದು 116,000 ಅಂದರೆ ಸಾವಿರದಷ್ಟು ಅಂತ. ಅಂದರೆ ಶನಿ ಸೌರ್ಯಮಂಡಲದ ಎರಡನೆಯ ದೊಡ್ಡ ಗ್ರಹವಾಗಿದೆ. ಇದು ಭೂಮಿಗಿಂತ 750 ಪಟ್ಟು ದೊಡ್ಡದಾಗಿದೆ. ಶನಿ ಗ್ರಹದ ವ್ಯಾಸವು 116,000 ಕಿಲೋಮೀಟರ್ ಆಗಿದೆ. ನೆಕ್ಸ್ಟ್ ಒನ್, ಇಂಗ್ಲೀಷಲ್ಲಿ Saturn is the second biggest planet of solar system. It is approximately 750 times bigger than the Earth. ಅಂದರೆ ಅಷ್ಟು ಪಟ್ಟು ಜಾಸ್ತಿ ದೊಡ್ಡದಾಗಿದೆ. The diameter of the Saturn is 116,000 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕರ್ನಾಟಕ ಸಂಪದದು ಒಂದು ಕೊಟ್ಟಿದ್ದಾರೆ. कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस रहे हैं ಅಥವಾ ಬಸ್ ಗಯೇ ಹೇ ಎರಡೂ ಒಂದೇ ಬರುತ್ತೆ ಮೀನಿಂಗು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಬೆಂಗಳೂರು ಇದರ ರಾಜಧಾನಿಯಾಗಿದೆ. ದೇಶ ವಿದೇಶದಿಂದ ಜನರು ಬಂದು ನೆಲೆಸುತ್ತಿದ್ದಾರೆ ಅಂತ ನೀವು ಕನ್ನಡದಲ್ಲಿ ಬರೀಬೇಕಾಗುತ್ತೆ. ಇಂಗ್ಲೀಷಲ್ಲಾದರೆ ಕನ್ನಡ language is being spoken in Karnataka. Bangalore is its capital. People from across the globe reside here. Next one, कर्नाटक में कावेरी, कृष्णा, तुंगभद्रा आदि अनेक नदियाँ बहती हैं. इन नदियों पर बाग बनाए गए हैं. इनसे हजारों एकड़ ज़मीन ಸಿಂಚಿ ಜಾತಿ ಹೇ. ಇಲ್ಲಿ ಗೊತ್ತಿರಲಿ ನಿಮಗೆ, ಕನ್ನಡದಲ್ಲಿ ಎಕರೆ ಅಂತ ನಾವು ಹೇಳ್ತೀವಲ್ವಾ ಭೂಮಿಗೆ, ಇಲ್ಲಿ ಎಕಡ್ ಅಂತ ಬರುತ್ತೆ. ಇಲ್ಲಿ ಕನ್ನಡದಲ್ಲಿ ಯಾವ ರೀತಿ ಬರಿತೀವಿ? ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಮುಂತಾದ ನದಿಗಳು ಹರಿಯುತ್ತವೆ. ಈ ನದಿಗಳು ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇವುಗಳಿಂದ ಸಾವಿರಾರು ಎಕರೆ ಜಮೀನನ್ನ ನೀರುಣಿಸಲಾಗುತ್ತದೆ. ಅಣೆಕಟ್ಟು ಅಂದ್ರೆ ಏನು ಗೊತ್ತಿದೆಯಲ್ವಾ? ಡ್ಯಾಮ್ ಅಂತ. ಓಕೆ. Many rivers flow in Karnataka like Kaveri, Krishna, Tungabhadra, etc. Dams are constructed across these rivers. By this, thousands of acres of land is
ಇರಿಗೇಟೆಡ್ ಅಂದರೆ ಬೆಳೆಯನ್ನು ಬೆಳೆಯಲಾಗುತ್ತದೆ. ನಾವು ಸಂಪಲ್ಲಿ ಯಾವ ರೀತಿ ನೀರನ್ನ ಸ್ಟೋರ್ ಮಾಡಿಟ್ಕೊಂಡು ಬೇಕಾದಾಗ ನಾವು ನೀರನ್ನ ಉಪಯೋಗಿಸ್ಕೊಳ್ತೀವಲ್ಲ ಮನೆಗಳಲ್ಲಿ, ಆ ರೀತಿ ದೊಡ್ಡ ದೊಡ್ಡ ನದಿಗಳ ನೀರನ್ನ ಸ್ಟೋರ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದಕ್ಕೆ ಜಾಸ್ತಿ ಪ್ಲೇಸ್ನ ತಗೊಂಡು ಅಣೆಕಟ್ಟುಗಳನ್ನ ಮಾಡಿ ಆ ನೀರನ್ನ ಸ್ಟೋರೇಜ್ ಮಾಡಿ ಸಮ್ಮರ್ ಟೈಮಲ್ಲಿ ಅಥವಾ ನೀರಿಲ್ದಿರೋ ಟೈಮಲ್ಲಿ ಅದನ್ನು ಎಲ್ಲ ಹೊಲಗದ್ದೆಗಳಿಗೆ ನೀರುಣಿಸೋದು ಅಂದರೆ ಆ ಪ್ಲೇಸ್ಗಳಿಗೆ ನೀರು ಬಿಟ್ಟು ಅಲ್ಲಿ ಬೆಳೆ ಬೆಳೆಯೋ ಹಾಗೆ ಮಾಡ್ತಾರೆ. ओके, नेक्स्ट वन, दुनिया का पहला मकान। दोनों दोस्त जंगल में लौट कर आए और एक जगह मकान बना लिया। यह दुनिया में आदमी दोनों दोस्त जंगल में लौट कर आए और एक जगह मकान बना लिया। यह दुनिया में आदमी के हाथों ಬನ ಪೆಹ್ಲಾ ಮಕಾಂತ. ಇಬ್ಬರು ಗೆಳೆಯರು ಕಾಡಿನಿಂದ ಮರಳಿ ಬಂದರು, ಒಂದು ಸ್ಥಳದಲ್ಲಿ ಮನೆ ಕಟ್ಟಿಕೊಂಡರು. ಈ ಮನೆಯು ಜಗತ್ತಿನಲ್ಲಿ ಮನುಷ್ಯನಿಂದ ನಿರ್ಮಿಸಲ್ಪಟ್ಟ ಮೊದಲ ಮನೆಯಾಗಿತ್ತು ಅಂತ ನೀವು ಕನ್ನಡದಲ್ಲಿ ಬರೀಬೇಕಾಗುತ್ತೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಬರಿತೀರಾ? ಬೋತ್ ದ ಫ್ರೆಂಡ್ಸ್ ರಿಟರ್ನ್ಡ್ ಫ್ರಮ್ ದ ಫಾರೆಸ್ಟ್. ದೇ ಬ್ಯೂಲ್ಟ್ ಎ ಹೌಸ್ ಇನ್ ಎ ಪ್ಲೇಸ್. ದೀಸ್ ವಾಸ್ ದ ಫಸ್ಟ್ ಹೌಸ್ ಇನ್ ದ ವರ್ಲ್ಡ್ ಬ್ಯೂಲ್ಟ್ ಬೈ ವುಮನ್ ಬೀಯಿಂಗ್. ಅಂದರೆ ಮನುಷ್ಯನಿಂದ ಮಾಡಲ್ಪಟ್ಟ ಮೊದಲ ಮನೆಯಾಗಿತ್ತು ಅಂತ. ಓಕೆ, ನೆಕ್ಸ್ಟ್, ಪ್ರಕೃತಿ ಹಮಾರಿ ಮಾತಾ ಹೈ. ಹಮ್ ಪ್ರಾಕೃತಿಕ संसाधनों का अपव्यय नहीं करना चाहिए. पर्यावरण का स्वच्छ रखना हमारा ಕರ್ತವ್ಯ है. ಅಂದರೆ ಪ್ರಕೃತಿ ನಮ್ಮ ಮಾತೆ, ನಾವು ಪ್ರಾಕೃತಿಕ ಸಂಪನ್ಮೂಲಗಳ ಅಪವ್ಯಯ ಮಾಡಬಾರದು, ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇದು ರೆಸ್ಪಾನ್ಸಿಬಿಲಿಟಿ. ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನೇಚರ್ನ ಯಾವ ರೀತಿ ಇಟ್ಕೋಬೇಕು ಅಂತ. ನೇಚರ್ ಈಸ್ ಅವರ್ ಮದರ್. ವಿ ಮಸ್ಟ್ ನಾಟ್ ಮಿಸ್ಯೂಸ್ ದ ನೇಚರ್ ರಿಸೋರ್ಸಸ್. ಇಟ್ ಈಸ್ ಅವರ್ ಡ್ಯೂಟಿ ಟು ಕೀಪ್ ಎನ್ವಿರಾನ್ಮೆಂಟ್ ಕ್ಲೀನ್. ಅಂದರೆ ನಾವು ಈ ಅಟ್ಮಾಸ್ಫಿಯರ್ನ, ಈ ಪ್ಲೇಸ್ನ ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. नेक्स्ट, कर्नाटक में कावेरी, कृष्णा, तुंगभद्रा अनेक नदियाँ बहती हैं. इन नदियों से बाग बनाए गए हैं. कर्नाटक में जोग, अब्बी, ಶಿವನ ಸಮುದ್ರ ಆದಿ ಜಲಪ್ರಪಾತ್ ಮನಮೋಹಕ್ है. ಫಸ್ಟ್ ಒನ್ ಕೇಳಿದ್ರಲ್ಲ, ಅದರಲ್ಲಿ ನದಿ ಮಾತ್ರ ಮೆನ್ಷನ್ ಮಾಡಿದ್ರು. ಇಲ್ಲಿ ಏನು ಮಾಡಿದ್ದಾರೆ? ಜೋಗ್ ಫಾಲ್ಸ್ ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಮುಂತಾದ ಅನೇಕ ನದಿಗಳು ಹರಿಯುತ್ತವೆ. ಈ ನದಿಗಳಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ಜೋಗ್, ಅಬ್ಬಿ, ಶಿವನ ಸಮುದ್ರ ಮುಂತಾದ ಜಲಪಾತಗಳ ಮನಮೋಹಕವಾಗಿವೆ ಅಥವಾ ಮನಮೋಹಕವಾಗಿದೆ ಅಂತ ಬರಿಬೇಕಾಗತ್ತೆ. ಇಂಗ್ಲೀಷಲ್ಲಿ ಏನು ಬರಿಬೇಕು? ಇನ್ ಕರ್ನಾಟಕ ಮೆನಿ ರಿವರ್ಸ್ ಫ್ಲೋ ಲೈಕ್ ಕಾವೇರಿ, ಕೃಷ್ಣ, ತುಂಗಭದ್ರಾ ಡ್ಯಾಮ್ಸ್ ಆರ್ ಬ್ಯೂಲ್ಟ್ across these rivers. The water falls like ಜೋಗ್ಗೆ ಜಾಗ್ ಅಂತ ಬರೆದಿದ್ದಾರೆ. ಅಬ್ಬಿ, ಶಿವನ ಸಮುದ್ರ ಎಕ್ಸೆಟ್ರಾ ಆರ್ ವೆರಿ ಬ್ಯೂಟಿಫುಲ್.